subscribe. ಹಲೋ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ನೆಕ್ಸ್ಟ್ ಪಾರ್ಟ್ ಆಫ್ ಕಳಸಾ ಸೀರೀಸ್. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇಲ್ಲಿ ನಾವು ಒಂದು ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಹಾಗೆ ಈ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಹೇಳ್ತೀವಿ ನಿಮಗೆ. ಇದು ಕಳಸಾದಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ನೀವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ವಿಸಿಟ್ ಮಾಡಬೇಕು. ಚೆಕ್ ಪೋಸ್ಟಲ್ಲಿ ಪರ್ ಪರ್ಸನ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚೆಕ್ ಪೋಸ್ಟಿಂದ ಸಾಧಾರಣ ಒಂದು 2 ಕಿಲೋಮೀಟರ್ ಬೈಕ್ ಅಥವಾ ಕಾರ್ನ ತೊಗೊಂಡು ಹೋಗ್ಬೋದು. ಒಂದು 2 ಕಿಲೋಮೀಟರ್ ಹೋದರೆ ನಿಮಗೆ ಒಂದು ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ. ಅಲ್ಲಿಂದ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ನ ಸೂರ್ಮನೆ ಫಾಲ್ಸ್ ಅಂತ ಕರೀತಾರೆ. ಯಾಕೆ ಈ ಹೆಸರು ಬಂತು ಅಂತ ನೋಡೋದಾದರೆ, ಸೂರ್ಮನೆ ಎಂಬ ಈ ಹೆಸರು ಕನ್ನಡದ ಗುಡುಗು ಎಂಬ ಪದದಿಂದ ಬಂದಿದೆ. ಈ ಫಾಲ್ಸ್ನ ಹತ್ರ ಹೋದಾಗ ಬಂಡೆಯ ಮೇಲಿಂದ ನೀರು ಕೆಳಗಡೆ ಬೀಳುವಾಗ ಒಂದು ಗುಡುಗಿನ ಸೌಂಡ್ ಥರ ಕೇಳಿಸುತ್ತೆ. ಸೊ ಅದಕ್ಕೆ ಈ ಹೆಸರು ಸೂಕ್ತವಾಗಿದೆ. ಇಲ್ಲಿ ಸಾಧಾರಣ ಒಂದು 40 ಅಡಿ ಆಳದಿಂದ ನೀರು ತುಂಬುತ್ತದೆ. ಮತ್ತು ನೀರು ತುಂಬ ಕ್ಲಿಯರ್ ಆಗಿದೆ ಮತ್ತು ಶುದ್ಧವಾಗಿದೆ. ಇಲ್ಲಿ ನೀವು ಸ್ನಾನ ಮಾಡ್ಬೋದು, ಇಲ್ಲ ಅಂದರೆ ಕಾಲ್ಗಳನ್ನು ನೀರಲ್ಲಿ ಹಾಕಿ ತುಂಬ ಹೊತ್ತು ಒಂದು ರಿಫ್ರೆಶಿಂಗ್ ಫೀಲ್ನ ತಗೊಬೋದು. ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ಅಷ್ಟು ಸೇಫ್ ಇರಲ್ಲ. ಬಟ್ ವಿಂಟರ್ ಸೀಸನಲ್ಲಿ ಇದು ಬೆಸ್ಟ್ ಪ್ಲೇಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಲಿಕ್ಕೆ. ಫೋಟೋಶೂಟ್ ಕೂಡ ಮಾಡ್ಬೋದು ನೀವಿಲ್ಲಿ. ಈ ಪ್ಲೇಸ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಎಲ್ಲಾದರೂ ನೀವು ಈ ಪ್ಲೇಸ್ನ ಬೆಳಿಗ್ಗೆ ಒಂದು 10:30 ಒಳಗಡೆ ವಿಸಿಟ್ ಮಾಡಿದರೆ ಜಲಪಾತದ ನೀರಿನ ಮೇಲೆ ಒಂದು ರೈನ್ಬೋ ಆರ್ಟ್ ಥರ ಕಾಣಿಸೋದನ್ನು ನೋಡ್ಬೋದು ಅಂತ ಹೇಳ್ತಾರೆ ಕೆಲವರು. ಸೊ ದ್ಯಾಟ್ಸ್ ಇಟ್. ನಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ನ ತೋರಿಸ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.